ಆಕೆಗಿನ್ನು ಪ್ರಾಯದ ವಯಸ್ಸು. ಆದರೆ ಅಡ್ಡದಾರಿ ಹಿಡಿದವಳು ಹನಿ ಟ್ರ್ಯಾಪ್ ಗ್ಯಾಂಗ್ ಕಟ್ಕೊಂಡಿದ್ಲು. ಬಟ್ಟೆ ಅಂಗಡಿ ಓನರ್ನನ್ನ ಮನೆ ಕರೆಸಿ 10 ಲಕ್ಷಕ್ಕೆ ಬೇಡಿಕೆ ಇಟ್ಟವಳ ಮೇಲೆ ಪೊಲೀಸರ ಕಣ್ಣು ಬಿದ್ದಿತ್ತು. ಕಾಕಿ ಎಂಟ್ರಿ ಕೊಡ್ತಿದ್ದಂತೆ ಕೇರಳಕ್ಕೆ ಹಾರಿದವಳು ಲಾಕ್ ಆಗಿದ್ದಾಳೆ. ಅಂದಕ್ಕೂ ಹೆಣ್ಣಿಗೂ ಅದೇನೋ ನಂಟು. ಅದರಲ್ಲೂ ಇಳಿಬಿಟ್ಟ ಸೀರೆಯಲ್ಲಿ ಬಂದ್ರಂತೂ ಮಾತೇ ಬರಲ್ಲ ಬಿಡಿ. ಈಗೀಗ ಇಂಥ ಚಿಲಿಪಿಲಿ ಚಿಟ್ಟೆಯರು ಗಲ್ಲಿ ಗಲ್ಲಿಯಲ್ಲೂ ಇದ್ದಾರೆ. ಒಮ್ಮೆ ಸೆರಗು ಜಾರಿದ್ರೆ ಸಾಕು, ಅದೆಷ್ಟೋ ಹುಡುಗರ ಹೃದಯವೇ ಜಾರಿ ಹೋದಂತಾಗುತ್ತೆ. ಕಡು ಬೇಸಿಗೆಯಲ್ಲೂ ಮುಂಗಾರಿನ ಮಿಂಚು ಶುರುವಾದಂತಾಗುತ್ತೆ. ಈ ಕೋಲ್ ಮಿಂಚಿನ ಕುವರಿಯ ನಡು ತೋರಿಸೋ ನವರಂಗಿ ಆಟಕ್ಕೆ ಅದೆಷ್ಟೋ ಮಂದಿ ಕ್ಲೀನ್ ಬೋಲ್ಡ್ ಆಗಿ ಹೋಗಿದ್ರು. ಕಣ್ಕುಕ್ಕೋ ಸೀರೆ ಉಟ್ಕೊಂಡು ಕಣ್ಣಲ್ಲೇ ಆಮಂತ್ರಣ ಕೊಡ್ತಿದ್ದವಳು ಮೈಸೂರಿನ ಬಟ್ಟೆ ವ್ಯಾಪಾರಿಗೆ ಚಳಿಗಾಲದಲ್ಲೇ ಬೆವರಿಳಿಸಿದ್ಲು. ಪೊಲೀಸಪ್ಪನ ಜೊತೆ ಸೇರ್ಕೊಂಡು ಹನಿ ಟ್ರ್ಯಾಪ್ ಗ್ಯಾಂಗ್ ಕಟ್ಟಿದವಳು. ಕಳೆದೊಂದು ತಿಂಗಳಿಂದ ಪೊಲೀಸರ ಕೈಗೆ ಸಿಗದೆ ಕಣ್ಣಾಮುಚ್ಚಾಲೆ ಆಡ್ತಿದ್ರು. ಮೈಸೂರಿಂದ ಕೇರಳಕ್ಕೆ ಹಾರಿದವಳನ್ನ ಖಾಕಿ ಪಡೆ ಹೆಡೆಮುರಿ ಕಟ್ಟಿದೆ. ಇವಳ ಸೆರಗಿನ ಅಂಚೆಲ್ಲ ಇತ್ತು ಕಾಮದ ಕೆಂಡ. ಬಟ್ಟೆ ಅಂಗಡಿ ವ್ಯಾಪಾರಿ ಆಗೋಗಿದ್ದ ಅಬ್ಬೇಪಾರಿ. ಹೆಣ್ಣಿನ ಮೋಹವೇ ಹಾಗೆ. ಕಡು ಬೇಸಿಗೆಯಲ್ಲೂ ಮೈ ಚಳಿ ಹಿಡಿಸುತ್ತೆ. ಎದೆ ನಡುಗಿಸೋ ಚಳಿಯಲ್ಲೂ ಮೈ ಬೆವರು ಹರಿಸುತ್ತೆ. ಇವಳು ಕೂಡ ಇಂಥ ಕಾಮದ ಕಿಡಿ ಹೊತ್ತಿಸೋದ್ರಲ್ಲಿ ಎಕ್ಸ್ಪರ್ಟ್. ಒಳ್ಳೆ ಕಾಸಿರೋ ಗಿರಾಕಿಗಳು ಸಿಕ್ರಂತೂ ಮುಗಿದೇ ಹೋಯ್ತು. ಮಾತಿನಲ್ಲೇ ಮಧುಮಾಸ ತೋರಿಸ್ತಿದ್ದವಳು ಕಣ್ಣಂಚಲ್ಲೇ ಕಾಮನ ಬಿಲ್ಲು ಮೂಡಿಸ್ತಿದ್ಲು. ಈಕೆ ಹೆಸರು ಕವನ ಅಂತ. ಮೈಸೂರಿನ ಪಿರಿಯಾಪಟ್ಟಣ ನಿವಾಸಿ. ಇಷ್ಟು ಚಿಕ್ಕ ವಯಸ್ಸಿಗೆ ಅದ್ಯಾಕೆ ಇಂಥ ಅಡ್ಡದಾರಿ ಹಿಡಿದ್ಲೋ ಆ ದೇವ್ರೇ ಬಲ್ಲ. ನೋಡೋದಕ್ಕೆ ಆವ್ರೇಜ್ ಬ್ಯೂಟಿ ಅಂತಾನೋ ಅಥವಾ ಕೈ ತುಂಬ ಕಾಸು ಮಾಡಬೇಕು ಅನ್ನೋ ಹುಚ್ಚೋ ಗೊತ್ತಿಲ್ಲ. ಹನಿ ಟ್ರ್ಯಾಪ್ ಗ್ಯಾಂಗ್ ಕಟ್ಕೊಂಡು ಕಂಡೋರ ಮೈಬಿಸಿ ಏರಿಸ್ತಿದ್ಲು. ಯಾರಿಲ್ಲ ಮನೆಗೆ ಬಾ ಅಂತ ಕರೆಸ್ಕೊಂಡು ಸಿಂಗಲ್ ಪೀಸ್ ಬಟ್ಟೆಯಲ್ಲಿ ಬೆತ್ತಲೆ ಮಾಡಿ ಕಳಿಸ್ತಿದ್ಲು. ತಿಂಗಳ ಹಿಂದೆ ಕಂಪಲಾಪುರದ ಬಟ್ಟೆ ವ್ಯಾಪಾರಿ ದಿನೇಶ್ ಕುಮಾರ್ ಎಂಬಾತನ ಮೇಲೆ ಕಣ್ಣಿಟ್ಟಿದ್ದಳು. ಬಟ್ಟೆ ತಗೊಳ್ಳೋ ನೆಪದಲ್ಲಿ ಅಂಗಡಿಗೆ ಹೋದವಳು ಕಣ್ಣಲ್ಲಿ ಕಾಮದ ಸಿಗ್ನಲ್ ಪಾಸ್ ಮಾಡಿದ್ಲು. ಒಂದಿಷ್ಟು ಹೊತ್ತು ನುಲಿದಾಡಿದವಳು ಹೋಗೋ ಟೈಮ್ನಲ್ಲಿ ನಿಮ್ ನಂಬರ್ ಕೊಡಿ, ಹೊಸ ಡಿಸೈನ್ ಬಂದ್ರೆ ಕೇಳ್ಕೊಂಡು ಬರ್ತೀನಿ ಅಂತ ಕಥೆ ಕಟ್ಟಿದ್ಲು. ಯಾವಾಗ ನಂಬರ್ ಸಿಕ್ತೋ ಕವನಾಳ ರಾತ್ರಿ ರಾಣಿ ಆಟ ಶುರುವಾಗಿತ್ತು. ಹಾಯ್ ಬಾಯ್ ಅಂತ ಮೆಸೇಜ್ ಮಾಡ್ತಿದ್ದವಳು ಒಂದೇ ವಾರದಲ್ಲಿ ತನ್ನ ಕಾಮದ ಬುಟ್ಟಿಗೆ ಬೀಳಿಸಿಕೊಂಡಿದ್ಲು. ಕೊನೆಗೊಂದು ದಿನ ಹಸಿಬಿಸಿ ಫೋಟೋ ಕಳಿಸಿ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಯಾರೂ ಇಲ್ಲ ಅಂತ ಆಹ್ವಾನ ಕೊಟ್ಟಿದ್ಲು. ರೊಟ್ಟಿನೇ ತುಪ್ಪಕ್ಕೆ ಬಿದ್ರೂ, ತುಪ್ಪನೇ ರೊಟ್ಟಿಗೆ ಬಿದ್ರೂ ತಿನ್ನೋರಿಗೆ ಹಬ್ಬ. ಬಟ್ಟೆ ಅಂಗಡಿ ದಿನೇಶನಿಗೂ ಇಂಥದ್ದೇ ತುಪ್ಪ ಕರೆದಂತಾಗಿತ್ತು. ಘಮ ಘಮ ಸೆಂಟ್ ಹಾಕೊಂಡು ಹೋದವ ಅದೇನೇನ್ ಕನಸು ಕಂಡಿದ್ನು. ಇಬ್ರು ರೂಮ್ ಸೇರ್ಕೊಳ್ತಾ ಇದ್ದಂತೆ ಇನ್ನೇನು ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಖುಷಿಯಲ್ಲಿದ್ದ. ಆದ್ರೆ ಅಷ್ಟೊತ್ತಿಗಾಗ್ಲೇ ಎಂಟ್ರಿ ಕೊಟ್ಟಿದ್ದ ಹನಿ ಟ್ರ್ಯಾಪ್ ಗ್ಯಾಂಗ್ ದಿನೇಶನನ್ನ ಬೆಚ್ಚಿ ಬೀಳಿಸಿತ್ತು. ಮನಸ್ಸು ಇಚ್ಛೆ ಥಳಿಸಿದವರು 10 ಲಕ್ಷ ಹಣ ಕೊಡದಿದ್ರೆ ನಿನ್ನ ಫೋಟೋ ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿತ್ತು. ಇದರಿಂದ ಹೆದರಿ ಹಾರಿ ಹೋದವ ತನ್ನ ತಮ್ಮನಿಗೆ ಫೋನ್ ಮಾಡಿ ಪೊಲೀಸ್ ಪೇದೆ ಶಿವಣ್ಣ ಅನ್ನೋನಿಗೆ 10 ಲಕ್ಷ ಕೊಡು ಎಂದಿದ್ದ. ಆದರೆ ದಿನೇಶನ ಮಾತು ಕೇಳ್ತಾ ಇದ್ದಂತೆ ತಮ್ಮನಿಗೆ ಅನುಮಾನ ಶುರುವಾಗಿತ್ತು. ಯಾಕೆಷ್ಟು ಹಣ ಕೇಳ್ತಿದ್ದಾನೆ ಅನ್ನೋ ಡೌಟಲ್ಲೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ. ಹನಿ ಟ್ರ್ಯಾಪ್ ಅಂದರೆ ಏನಾಗಿದೆ, ಹನಿ ಟ್ರ್ಯಾಪ್ ಅಂದರೆ ಸುಲಭದಲ್ಲಿ ಹಣ ಮಾಡುವ ವಿಧಾನ. ಮಹಿಳೆ ಒಂದು ಹೆಂಗಸು ಲಜ್ಜೆಗೆಟ್ಟು ತನ್ನ ಶರೀರವನ್ನು ಬೇರೆಯವ್ರು ತೋರಿಸಿ ಹಣ ಮಾಡುವ ಸುಲಭ ವಿಧಾನ. ಇಂಥ ಒಂದು ವಿಧಾನಕ್ಕೆ ಕಠಿಣ ಶಿಕ್ಷೆ ಆಗಬೇಕು. ಯಾಕೆಂದರೆ ಇದು ಸಮಾಜವನ್ನು ಮರ್ಯಾದಸ್ಥರನ್ನ ಹಾಳು ಮಾಡ್ತಾ ಇದೆ. ಇದರಲ್ಲಿ ಹಣ ಮಾಡಿಕೊಂಡು ಬೇಕಾದಷ್ಟು ದಂಧೆಗಳನ್ನ ನಡೆಸ್ಕೊಂಡು ಇದೇ ಮುಂದುವರೆದ್ರೆ ಮರ್ಯಾದಸ್ಥರು ಬಾಳಕ್ಕಾಗೋದಿಲ್ಲ. ಪೊಲೀಸರು ಅಖಾಡಕ್ಕೆ ಇಳಿತಾ ಇದ್ದಂತೆ ಖದೀಮರಿಗೆ ಚಳಿ ಜ್ವರ ಶುರುವಾಗಿದೆ. ಎಲ್ಲಿ ತಗಲಾಕೊಳ್ತೀವೋ ಅನ್ನೋ ಭಯದಲ್ಲಿ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ದಿನೇಶನನ್ನ ಬಿಟ್ಟು ಎಸ್ಕೇಪ್ ಆಗಿದ್ರು. ಮೂಲೆ ಜಾಲಾಡಿದ ಪೊಲೀಸರು ಹನಿ ಟ್ರ್ಯಾಪ್ ಗ್ಯಾಂಗ್ಗೆ ಸಹಾಯ ಮಾಡಿದ ಪೊಲೀಸ್ ಪೇದೆಯನ್ನ ಅವತ್ತೇ ಲಾಕ್ ಮಾಡಿದ್ರು. ಆದರೆ ಪ್ರಮುಖ ಕಿಂಗ್ ಪಿನ್ಗಳಾದ ಕವನ ಹಾಗೂ ಶಫಿ ಕೈಗೆ ಸಿಕ್ಕಿರಲಿಲ್ಲ. ಅವತ್ತೇ ಊರು ಬಿಟ್ಟವರು ಕೇರಳ ಸೇರ್ಕೊಂಡಿದ್ರು. ಹನಿ ಟ್ರ್ಯಾಪ್ ವಿಚಾರ ಮೊದಲೆಲ್ಲ ನಗರಗಳಲ್ಲಿ ಕಂಡು ಬರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳ ಕಡೆ, ಗ್ರಾಮದ ಕಡೆ ಇದು ಕಂಡು ಬರ್ತಾ ಇರೋದು.
ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿರೋದು ಒಂದು ಬೇಜಾರದ ಸಂಗತಿ. ಆದರೆ ಇಂಥ ವಿಚಾರದಲ್ಲಿ ಒಬ್ಬ ಪೊಲೀಸ್ ಇಲಾಖೆ, ಒಬ್ಬ ಪೊಲೀಸ್ ಸಿಬ್ಬಂದಿಯೇ ಸೇರ್ಕೊಂಡು ಮಾಡಿದ್ದು ತುಂಬ ಮನಸ್ಸಿಗೆ ಬೇಜಾರು. ಆದರೆ ಅದೇ ಪೊಲೀಸವರು ಪೊಲೀಸ್ನೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದು ಒಂದು ರೀತಿಯಲ್ಲಿ ಸಂತೋಷದ ವಿಷಯ. ಹನಿ ಟ್ರ್ಯಾಪ್ ಸುಂದರಿ ಕೇರಳದ ಕಣ್ಣೂರು ಲಾಡ್ಜ್ನಲ್ಲಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಲ್ಲೇ ಹೋಗಿ ಲಾಕ್ ಮಾಡಿದ್ದಾರೆ. ಕವನ ಜೊತೆಗೆ ಆಕೆಯ ಪಾರ್ಟ್ನರ್ ಶಫಿಯನ್ನು ಲಾಕ್ ಮಾಡಿದ್ದಾರೆ. ಒಟ್ನಲ್ಲಿ ಹಣ ಮಾಡೋದಕ್ಕೆ ಅಂತ ಅಡ್ಡದಾರಿ ಹಿಡಿದವಳು ಕಂಬಿ ಹಿಂದೆ ಸೇರಿತು. ಹುಡುಗಿ ಕರೆದ್ಲು ಅಂತ ಹೋದವ ಕನಸಲ್ಲೂ ಬೆಚ್ಚಿ ಬೀಳುತ್ತಿದ್ದಾನೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.